ಪುಲ್ವಾಮಾದಲ್ಲಿ ನಡೆದ ಭಯೋತ್ಪಾದನೆ ಖಂಡಿಸಿ ಬೆಂಗಳೂರಿನ ಮೌರ್ಯ ಸರ್ಕಲ್ ಬಳಿ ಪ್ರತಿಭಟನಾ ರ್ಯಾಲಿ ನಡೆಸಲಾಗುತ್ತಿದೆ. ಇನ್ನು ಧರಣಿಯಲ್ಲಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್, ಸಂಸದೆ ಶೋಭಾ ಕರಂದ್ಲಾಜೆ, ಬಿಜೆಪಿ ಘಟಕದ ಅಧ್ಯಕ್ಷ ಸದಾಶಿವ ಭಾಗಿಯಾಗಿದ್ದಾರೆ. ಅಮರ್ ರಹೆ ವೀರ್ ಜವಾನ್ ಅಮರ್ ರಹೆ ಎಂದು ಭಯೋತ್ಪಾದನೆ ವಿರುದ್ಧ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ರು. ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಚಟುವಟಿಕೆನೇ ಭಯೋತ್ಪಾದಕರಿಗೆ ತರಬೇತಿ ಕೊಡುವಂತ ತರಬೇತಿ ಕೇಂದ್ರಗಳು, ಟ್ರೈನಿಂಗ್ ಸೆಂಟರ್ಗಳು ಹುಡುಗರ ಮನಸ್ಸನ್ನ ಕೆಡಿಸಿ ಅವರನ್ನ ಕರ್ಕೊಂಡೋಗಿ ಜಿಹಾದಿ ಹೆಸರಲ್ಲಿ, ಅಲ್ಲಾಹನ ಹೆಸರಲ್ಲಿ ಅವರ ಮನಸ್ಸನ್ನ ಕೆಡಿಸಿ ಇವತ್ತು ಅವರನ್ನ ಭಯೋತ್ಪಾದಕರಾಗಿ ತಯಾರು ಮಾಡುವಂತ ಕಾರ್ಖಾನೆ ಇವತ್ತು ಪಾಕಿಸ್ತಾನ ಆಗಿದೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಆಗಿದೆ. ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ಭಯೋತ್ಪಾದನೆ ಚಟುವಟಿಕೆ ಪ್ರಪಂಚದ ತುಂಬೆಲ್ಲ ಕೆಲಸವನ್ನು ಮಾಡ್ತಾ ಇದೆ. ಕಳೆದ 4-5 ವರ್ಷಗಳಲ್ಲಿ ಭಾರತ ಸರ್ಕಾರ ಮಾಡಿದ ಕೆಲಸ ಪ್ರಪಂಚದ ಬೇರೆ ಬೇರೆ ದೇಶಗಳು ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇದ್ವು, ಹಣಕಾಸಿನ ನೆರವನ್ನು ಕೊಡ್ತಾ ಇದ್ವು. ಇವತ್ತು ಚೀನಾ ಒಂದು ದೇಶವನ್ನು ಹೊರತುಪಡಿಸಿ ಪಾಕಿಸ್ತಾನಕ್ಕೆ ಯಾವುದೇ ಸಹಾಯವನ್ನು ಮಾಡುವಂತ ಸಂದರ್ಭದಲ್ಲಿ ಎಲ್ಲ ದೇಶಗಳಿಗೆ ಹಿಂದೆ ಮುಂದೆ ಬರ್ತಕ್ಕಂಥ ಬಸ್ಗಳಿಗೆ ಎದುರುಗಡೆಯಿಂದ ಹೋಗಿ ಹೊಡೆದಿದ್ದು ಬಚಾವ್. ಸದ್ಯ ಸುದೈವ ವಶಾತ್ ಅಕಸ್ಮಾತ್ ಒಂದ್ 4-5 ಬಸ್ಗಳು ಆದ ಮೇಲೆ ಏನಾದ್ರು ಮಧ್ಯದಲ್ಲಿ ಅಟ್ಯಾಕ್ ಆಗಿದ್ರೆ ಬಹಳಷ್ಟು ಜನ ನಮ್ಮ ದೇಶದ ಸೈನಿಕರು ಮೃತರಾಗ್ತಾ ಇದ್ರು ಬಂಧುಗಳು. ಸುದೈವ ವಶಾತ್. ಹಾಗಾಗಿ ಭಾರತಕ್ಕೆ ಒಂದು ಸಮಾಧಾನ ಸಿಗೋ ರೀತಿಯಲ್ಲಿ ರಿವೆಂಜ್ ಅನ್ನ ತೀರಿಸಿಕೊಳ್ಬೇಕು, ಪ್ರತಿಕ್ರಿಯೆಯನ್ನ ಕೊಡಬೇಕು. ಆ ಪ್ರತಿಕ್ರಿಯೆ ಹೇಗಿರಬೇಕು ಅಂತ ಹೇಳಿದ್ರೆ ಪಾಕಿಸ್ತಾನ ಎದ್ದೇಳಕ್ಕೂ ಕೂಡ ನರಳಾಡಬೇಕು. ಆ ರೀತಿಯ ಪ್ರತಿಕ್ರಿಯೆಯನ್ನ ಭಾರತ ಸರ್ಕಾರ ಕೊಡಬೇಕು. ಇಡೀ ದೇಶದ 130 ಕೋಟಿ ಜನ ನಾವು ಭಾರತ ಸರ್ಕಾರದ ಪರವಾಗಿ ಒಂದು ಧ್ವನಿಯಾಗಿ ಹೇಳೋಣ, ಭಾರತ ಸರ್ಕಾರ हम आपके साथ है. ಏನ್ ಹೇಳಬೇಕಾಗಿದೆ? ಭಾರತ ಸರ್ಕಾರ हम आपके साथ है, आप आगे बढ़ो, हम तुम्हारे साथ है, हम आपके साथ है ಅನ್ನುವಂತ ಮಾತನ್ನ ಹೇಳಿ ಭಾರತ ಸರ್ಕಾರ ನಿರ್ಣಯ ಮಾಡಲಿ, ಭಾರತ ಸರ್ಕಾರ ಸವಾಲನ್ನು ಸ್ವೀಕರಿಸಲಿ. ಇಡೀ ಭಾರತ ಸರ್ಕಾರದ ಪರವಾಗಿ ನಿಲ್ಲುತ್ತೆ, ಏಕ ವ್ಯಕ್ತಿ ಅಂತ ನಿಲ್ಲುತ್ತೆ, ಒಂದು ಧ್ವನಿಯಾಗಿ ನಿಲ್ಲುತ್ತೆ, ಒಂದು ಶಕ್ತಿಯಾಗಿ ನಿಲ್ಲುತ್ತೆ. ಈ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ಅಳಿಸಿ ಹಾಕ್ತಕ್ಕಂಥ ಪ್ರಯತ್ನವನ್ನ ನರೇಂದ್ರ ಮೋದಿ ಅವರು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಭಾರತ್ ಮಾತಾ ಕಿ